ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಸುನಿಲ್ ಗೌಡ. ಸೂರ್ಯಗೆ ನಮಸ್ಕಾರ ಮಾಡಿಕೊಂಡು ಬೆಳಗ್ಗೆ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ. ಬಿಸ್ನೆಸ್ಸು ದಿನ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಬಂದೆ ಹೋಟ್ಲ್ ಹತ್ರ. ಪಕ್ಕದವ್ರಿಗೆ ಯಾರೋ ಒಂದು ಟೇಬಲ್ ಜನ ಬಂದಿದ್ದಾರೆ. ಅಪ್ಪ ಎಲ್ಲ ಕೆಲಸ ಮಾಡ್ತೈತೆ. ಈಗ ಬೇಗ ಬಿಸ್ನೆಸ್ನ ಶುರು ಮಾಡೋಣ ಬನ್ನಿ. ಇವರು ಹೋಟ್ಲಲ್ಲೆಲ್ಲ ಕೆಲಸ ಮುಗಿಸಿ ಪಾರ್ಸಲ್ ದಾರ ತರಬೇಕಿತ್ತು. ಕಾಡು ಮನೆಗೆ ಹೋಗ್ಬಿಟ್ಟು ಪಾರ್ಸಲ್ ದಾರ ತಗೊಂಡು, ಅಂದರೆ ಎಗ್ ರೈಸ್ ಪಾರ್ಸಲ್ ಕಟ್ತೇವಲ್ಲ, ಅದಕ್ಕೆ ದಾರ ಬೇಕಲ್ಲ, ತೀರೋಗ್ಬಿಟ್ಟಿದ್ದು. ಅದನ್ನು ತಗೊಂಡು ಬಂದೆ. ಇವಾಗ ನೀರು ಹಿಡ್ಕೊಬರೋಕೆ ಹೋಗ್ತಾ ಇದ್ದೀನಿ. ಈಗ ಹೋಗಿ ನೀರು ಹಿಡ್ಕೊಬಂದು ಕಬಾಬ್ಗೆ ಮಸಾಲೆ ಹಾಕಿ ಬೇಗ ಹೋಟ್ಲ್ ಹಾಕಕ್ಕೆ ಹೊರಡೋಣ. ಸ್ಕ್ಯಾನ್ ಕೊಡೋಣ. ಇವರು ಹೋಟ್ಲ್ ಹಾಕಕ್ಕೆ ಬಂದೆ. ಇವಾಗ ಎಲ್ಲ ಸೆಟ್ಟಿಂಗ್ ಮಾಡಾಯಿತು. ಎಲ್ಲನೂ ಹಾಕಿ ಇವಾಗ ಬಿಸ್ನೆಸ್ ಮಾಡಬೇಕು. ಜನ ಅಂತೂ ಇನ್ನೂ ಯಾರೂ ಬೋಣಿನೂ ಆಗಿಲ್ಲ. ಬಂದು ಅಲ್ಲೇ ಒಂದು ಸ್ವಲ್ಪ ಹೊತ್ತಾಯಿತು. ಇನ್ನು ಇವರು ಬಂದು ರೋಡ್ ಕೆಲಸ ಇಷ್ಟು ನಡೆಸಿದ್ದಾರೆ. ಇದು ಏನಕ್ಕೆ ಇಷ್ಟು ಅಗಲ ಬಗ್ದವ್ರೋ ಗೊತ್ತಿಲ್ಲ. ಊರಗಲ ಬಗ್ದಾಕ್ಬಿಟ್ಟವ್ರೆ. ಇನ್ನು ಅಲ್ಲೊಂದು ಪಿಲ್ಲರ್ಗೆಲ್ಲ ರೆಡಿ ಮಾಡಿದ್ದಾರೆ. ಬಟ್ ಇಲ್ಲೊಂದು ಪಿಲ್ಲರ್ ಬಂದ್ರೂ ಇಷ್ಟಾಗಲ ತೆಗ್ದಿತ್ತಲ್ಲ, ಮುಂಚೆ ಸ್ವಲ್ಪನೇ ತೆಗ್ದಿದ್ದು. ಇಲ್ಲಿ ಪಿಲ್ಲರ್ ಬರುತ್ತಲ್ಲೋ ಗೊತ್ತಿಲ್ಲ. ನೋಡೋಣ, ಕೆಲಸ ಮಾಡ್ತಾ ಇರ್ತಾರಲ್ಲ ಗೊತ್ತಾಗುತ್ತೆ. ಇವಾಗ ಹಿಂಗೆ ಕಾಣಿಸ್ತಾ ಇತ್ತು ನೋಡಿ. ಇವಾಗ ಜನ ಬಂದ್ಬಿಟ್ರೆ ಸಾಕು. ಸ್ವಲ್ಪ ಬೇಗ ಬಿಸ್ನೆಸ್ ಮಾಡ್ಕೊಂಡು, ಶುಕ್ರವಾರ ಇವತ್ತು ಆ್ಯಕ್ಚುಲಿ ಮೇ ಬಿ ಜನ ಚೆನ್ನಾಗಿ ಬರಬೇಕು. ಹೇಳ್ಬೇಕಂದ್ರೆ ನೋಡೋಣ, ಇವತ್ತು ಬೇಗ ಬಿಸ್ನೆಸ್ ಮುಗಿಯುತ್ತಾ, ಲೇಟಾಗಿ ಮುಗಿಯುತ್ತಾ, ಚೆನ್ನಾಗಾಗುತ್ತಾ, ಚೆನ್ನಾಗಾಗಲ್ಲ ನೋಡಿ ಹೇಳ್ತೀನಿ. ಗುರು ಬಂದೆ. ಇವಾಗ ಬಿಶ್ ಕೆಳಗಡೆಯಿಂದ ಹೋಟ್ಲು ಮುಗಿಸ್ಕೊಂಡು ಇಲ್ಲಿ ಬೆವ್ರು ನೋಡಿ ಯಾವ ಥರ ಬೆವರ್ತೈತೆ. ಹಂಗೆ ದೆಗೆಯಲ್ಲಿ ನಮ್ಮ ನಾನ್ ಎ ಸಿ ಕಾರಲ್ಲಿ ಕುಂತಿರೋದಕ್ಕೂ ಅದಕ್ಕೂ ಹಂಗೆ ಕಣ್ಣೀರು ಬರ್ತದಲ್ಲ, ಹಂಗೆ ಬರ್ತೈತೆ ನೋಡಿ. ಅಂದರೆ ಒಂಥರ ಎಷ್ಟು ನೀರು ಕುಡಿದ್ರೂ ಹಿಂಗೆ ಬೆವರಾಗೆ ಹೊರಗಡೆ ಹೋಯ್ತಾ ಇದ್ದೇನೋ ಹಂಗೆ ಅನಿಸ್ತೈತೆ. ಅಷ್ಟು ಮಟ್ಟಿಗೆ ದೆಗೆನೂ ಐತೆ. ಹಂಗೆ ಯಾವುದೋ ಫೋನ್ ಬಂದಿತ್ತು. ಫೋನಲ್ಲಿ ಮಾತಾಡ್ಕೊಂಡು ಕುಂತ್ಕೊಂಡೆ. ಈಗ ಒಂದೇನೋ ಸ್ಕೀಮ್ ಬಂದೈತೆ ಅಂತೆ. ಯಾರು ಇದ್ದರೆ ನೋಡಿ, ನಿಮಗೆಲ್ಲರೂ ಕೆಲವೊಂದು ಕಡೆ ಏನಾದ್ರೂ ಇದು ಉಪಯೋಗ ಆಗ್ಬೋದು. ನಾನು ಹೇಳೋದು 2000 ಇವಾಗ ಯಾರು ವೋಟರ್ ಐ ಡಿ ಇದೆಯೋ, ಇನ್ ಕೇಸ್ ಒಂದು ಜಾಗದಿಂದ ಬೇರೆ ಪ್ಲೇಸ್ಗೆ ಅವರು ಹೋಗಿ ಸೆಟಲ್ ಆಗಿದ್ರೆ, ಅವ್ರು ವೋಟರ್ ಐ ಡಿ ಇನ್ ಕೇಸ್ ರಿಮೂವ್ ಆಗೋ ಚಾನ್ಸಸ್ ಇರುತ್ತಂತೆ. ಅದಕ್ಕೆ ಏನು ಮಾಡಬೇಕು, ಅವ್ರು 2002 ಎಲ್ಲಿದ್ದರು ಅಲ್ಲೋಗ್ಬಿಟ್ಟು ಅವ್ರದ್ದು ಕ್ರಮ ಸಂಖ್ಯೆ ಎಲ್ಲ ಬರ್ಸ್ಕೊಂಡು ಬಂದು ಇವಾಗ ಎಲ್ಲಿದ್ದಾರೋ ಅಲ್ಲಿ ಅಂಗನವಾಡಿಲಿ ಹೋಗ್ಬಿಟ್ಟು ಅಲ್ಲಿ ಇಷ್ಟು ಕೊಟ್ಟರೆ ಅವ್ರು ಲಿಂಕ್ ಮಾಡ್ಕೋತಾರಂತೆ. ಇಲ್ಲ ಅಂದರೆ ಐ ಡಿ ರಿಮೂವ್ ಆಗೋ ಚಾನ್ಸಸ್ ಇದೆ ಅಂತ ಅಂದರು. ನಮ್ಮೂರು ಮಾಸ್ಟ್ರು ಫೋನ್ ಮಾಡಿದರು. ಈಗ ನಾನು ಹೆಂಡ್ತಿದ್ದು ಮಾಡಿಸ್ಬೇಕಲ್ಲ, ನಮ್ಮೂರಿಗೆ ಬಂದಿರೋದ್ರಿಂದ. ಹಾಗೆ ಕೆಲವೊಂದು 2002 ಹುಡ್ಕೋದೇ ತುಂಬ ಕಷ್ಟ. ಎಷ್ಟೋ ಜನ ಪ್ಲೇಸ್ ಬದಲಾವಣೆ ಆಯ್ತಾ ಇರುತ್ತೆ. ಇನ್ನು ಕೆಲವು ಸ್ಟೇಟಿಂದ ಸ್ಟೇಟ್ಗೆ ಹೋಗ್ಬಿಟ್ಟು ಸೆಟ್ಲಾಗಿರ್ತಾರೆ. ಹಂಗೆ ಏನು ಮಾಡೋ, ಏನೇನೋ ಈ ಸರ್ಕಾರ ಏನೇನು ತರುತ್ತೋ ರೂಲ್ಸ್ ಅಂತ ಗೊತ್ತಾಗಲ್ಲ. ನೋಡೋಣ ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ. ಈ ವರ್ಷ ಪಂಚಾಯತ್ ಎಲೆಕ್ಷನ್ ಬರೋ ಗೊತ್ತೈತೆ. ಅದಕ್ಕೆ ನಾನು ಹೋಗಿ ನಿಲ್ಲೋಣ ಅಂತಿದ್ದೀನಿ. ಸದ್ಯಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ. ಹೆಂಗೋ ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಲ್ಲ, ಅದಕ್ಕೆ ಹೋಗ್ಬಿಟ್ಟು ನಿಂತು ನಾವು ಗೆದ್ದುಬಿಡೋಣ. ಈಗ ನಮ್ಮೂರಲ್ಲಿ ಒಂದು 500-600 ಓಟ್ ಐತೆ ಅಷ್ಟೇ. ಈಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸೇ 12,000 ಅವರಲ್ಲ. ಹಂಗೆ ಅಂದರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೂ ಓಟ್ಗೂ ಸಂಬಂಧ ಇಲ್ಲ. ಸುಮ್ಮನೆ ಹಂಗೆ ಅಂತ ಮಾತಾಡಿದಷ್ಟೇ. ಏನು ನಾನೆಲ್ಲ ನಿಂತರೆ ನಮ್ಮೂರಲ್ಲಿ ಒಂದು ಓಟು ಮ್ಯಾಕ್ಸಿಮಮ್ ನಮ್ಮ ಮನೆಯವು ಅವು ಇವು ಅಂದರೆ 500 ಓಟಲ್ಲಿ ಒಂದು 50 ಓಟ್ ಬೀಳ್ಬೋದೇನೋ ಅಷ್ಟೇ. ರಾಜಕೀಯ ನಮಗೆ ಬರೋದಿಲ್ಲ. ನಾವೇನಿದ್ರು ಬಿಸ್ನೆಸ್ ಇದ್ದರೆ ಇನ್ನೂ ಮುಂದೆ ನೋಡೋಣ. ಬೇಕಾದ್ರೆ ಬಿಸ್ನೆಸ್ಗೆ ತಲೆ ಕೆಡಿಸ್ಕೊತೀವಿ, ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯಕ್ಕೆ ಈಗ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಮಧ್ಯಾಹ್ನ ಅಲ್ಲಿ ಬಿಚ್ ಕೆಳಗಡೆ ಬಿಸ್ನೆಸ್ ಮುಗಿಸ್ಕೊಂಡು ಬಂದೆ. ಚೆನ್ನಾಗಿ ಬಿಸ್ನೆಸ್ ಆಯಿತು. ಈಗ ಇಲ್ಲಿಂದ ಹೋಟ್ಲ್ ಹತ್ರ ಹೋಗಿ ಏನೈತೆ ಕೆಲಸ ನೋಡಿಕೊಂಡು ಮೊದಲು ಒಂದು ಅರ್ಧ ಗಂಟೆ ರೆಸ್ಟ್ ಹೋಗಬೇಕು. ಕಣ್ಣು ಫುಲ್ ಹೆಂಗೆ ರೆಡ್ ಆಗ್ಬಿಟ್ಟೈತೆ, ಒಂಥರ ನಿದ್ದೆ ಸಖತ್ ಎಳಿತೈತೆ ಟೈರ್ಡ್ಗೋದ್ಕು. ಏನಕ್ಕೆ ಅಂದರೆ ಈ ಬೇಸಿಗೆಗೆ ಅಲ್ಲಿ ಧೂಳಲ್ವಾ ಬಂದು ಹೆಂಗೆ ಮಣ್ಣೆಲ್ಲ ಮೈ ಮೇಲೆ ಕುಂತ್ಕೊಂಡು ಕಣ್ಣಿಗೆಲ್ಲ ಹೋಗುತ್ತಲ್ಲ, ಅದಕ್ಕೆ ಸಖತ್ ಕಣ್ಣೂರಿತೈತೆ. ಅಲ್ಲಿ ನೋಡಿ ಗಾಡಿ ಮೇಲೆ ಎಲ್ಲ ಯಾವ ಮಟ್ಟಕ್ಕೆ ಫುಲ್ ಧೂಳು ಕುಂತ್ಕೊಬಿಡುತ್ತೆ ಪಾಪ. ಅಲ್ಲಂತೂ ನಮ್ಗೆ ಫುಲ್ ಹಿಂಸೆನೇ. ರೋಡ್ ಸೈಡಲ್ಲಿ ಅಂದರೆ ಡ್ರೈವರ್ಗಳಿಗೆ ಊಟ ಮಾಡೋಕ್ಕೆಲ್ಲ ಧೂಳು ಪಾಪ. ಡ್ರೈವರ್ಗಳು ಇನ್ನೇನು ಮಾಡ್ತಾರೆ, ಗಾಡಿ ಹಾಕೋಕ್ಕೆ ಜಾಗ ಇಲ್ವಲ್ಲ, ಗಾಡಿ ಹಾಕೋಕ್ಕೂ ಜಾಗ ಅನುಕೂಲ ಐತೆ ಅಂತ ಪಾಪ ಅಲ್ಲಿ ಗಾಡಿಗಳೆಲ್ಲ ಹಾಕ್ಕೊಂಡು ಊಟ ಮಾಡೋಕ್ಕೆ ಬರ್ತಾರೆ. ಅವರು ಬರೋದ್ರಿಂದನೇ ನನಗೂ ಇವಾಗ 4 ಕಾಸು ವ್ಯಾಪಾರ ಮಾಡಿಕೊಂಡು ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇರೋದು. ನಡೀತಾ ಇದೆ ಹಿಂಗೆ ನಡೀಲಿ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ.
ಇನ್ಸ್ಟಾಗ್ರಾಮಲ್ಲಿ ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ಇವತ್ತೊಂದು ವೀಡಿಯೋ, ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ. ಸಖತ್ತಾಗಿ ರೀಚ್ ಆಗೈತೆ. ಮೊನ್ನೆ ವೀಡಿಯೋ ಒಂದು 6 ಲಕ್ಷ, ನಿನ್ನೆ ವೀಡಿಯೋ 1 ಲಕ್ಷ ಎಬೋ ವ್ಯೂಸ್ ತೊಗೊಂಡೈತೆ. ಒಳ್ಳೆ ರೀಚ್ ಆಗೈತೆ, ಒಳ್ಳೆ ವ್ಯೂಸ್ ಬರ್ತೈತೆ. ಇವತ್ತು ಯಾವ್ದಾರು ಒಂದು ಕಂಟೆಂಟ್ ಮಾಡ್ಬೇಕಂತ ಇದ್ದೀನಿ, ನೋಡೋಣ. ಇನ್ನು ಯೂಟ್ಯೂಬ್ ಪರವಾಗಿಲ್ಲ, ಈಗ ಒಂದು ಸ್ವಲ್ಪ ಪಿಕಪ್ ತೊಗೊತೈತೆ. ಮೇನಾಗೆ ಅದೇ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ಬರುತ್ತಾರೆ, ಯೂಟ್ಯೂಬಲ್ಲಿ ಯಾವಾಗ ವ್ಯೂಸ್ ಬರುತ್ತೋ, ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ನೋಡೋಣ. ಈಗ ಸದ್ಯಕ್ಕೆ ಇವಾಗೇನು ಕೆಲಸ ಐತೆ ಅದು ಮಾಡೋಣ. ಡೈಲಿ ಲಾಗ್ಸ್ನ ಮಾಡ್ಕೊಂಡು ಹೋಗ್ತಾ ಇರೋಣ. ಒಂದಲ್ಲ ಒಂದು ದಿನ ಆಗುತ್ತೆ. ಈ ಇನ್ಸ್ಟಾಗ್ರಾಮಲ್ಲಿ ಒಂದಲ್ಲ ಒಂದು ದಿನ ಆಯಿತು ನಂಗೆ ಇವಾಗೆಲ್ಲ ಚೆನ್ನಾಗಿ ನಡೀತೈತೆ. ಹಂಗೆ ಯೂಟ್ಯೂಬಲ್ಲಿ ಒಂದಲ್ಲ ಒಂದು ದಿನ ಆಗಲ್ವಾ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋಣ. ಅದೇನೋ ಗೊತ್ತಿಲ್ಲ, ಈ ನಮ್ಮ ಕಾರ್ ಒಳಗಡೆ ಹಿಂಗೆ ಫುಲ್ ಕ್ಲೋಸ್ ಮಾಡಿಕೊಂಡು ಈ ಬೆವರು ಬರ್ತೈತ್ರೆ, ಒಂಥರ ಬೇರೆನೇ ಫೀಲ್, ಒಂಥರ ಕೊಳೆ ಎಲ್ಲ ಚೆನ್ನಾಗಿ ರಿಮೂವ್ ಆದಂಗೆ ಒಂಥರ ಹಂಗೆ ಐತೈತೆ. ಈಗ ನಮ್ಮ ಹೋಟ್ಲ ಹತ್ರ ಮೊಟ್ಟೆ ಗಾಡಿಯನ್ನು ಬಂದ ಕಾಣಿಸುತ್ತೆ, ಇಲ್ಲಿ ಕಾಣಿಸಲ್ಲ ಅನಿಸುತ್ತೆ. ಅಲ್ಲಿ ಬಂದ ಈಗ ಹೋಟ್ಲ ಹತ್ರ. ಈಗ ಹೋಗ್ಬಿಟ್ಟು ಅವನು ಮೊಟ್ಟೆ ಕಾಸು ಕೊಡ್ಬೇಕು ಮೊದಲು. ಈಗ ಹೋಗೋಣ, ಸಾಯಂಕಾಲ ಹೇಗಿರುತ್ತೆ ಅಂತ ನೋಡೋಣ. ಹಲೋ ಆಯ್ತಾನೋ ಡಿ ಕೆ ಶಾಪ್ ಗುರು. ಹೋಟ್ಲಲ್ಲಿ ಬಿಸ್ನೆಸ್ ಚೆನ್ನಾಗಿತ್ತು. ಸಾಯಂಕಾಲ ಎಲ್ಲ ಖಾಲಿ ಆಗೈತೆ. ಊಟ್ರೆ ಮೊಟ್ಟೆನೂ ಖಾಲಿ ಆಗೈತೆ. ಇನ್ನೇನೆಲ್ಲ ಕ್ಲೋಸ್ ಮಾಡೋಣ, ಎಲ್ಲ ಎತ್ತಿಕೋಣ. ಸಾಯಂಕಾಲ ಡಿ ಕೆ ಶಿವಕುಮಾರ್ ಅವ್ರು ಬಂದಿದ್ದರು ಇಲ್ಲಿ ವಂಡರ್ಲ ಇದೆಯಲ್ಲ, ಅಲ್ಲಿ ರೆಸಾರ್ಟಲ್ಲಿ ಏನೋ ಫಂಕ್ಷನ್ ಇತ್ತಂತೆ, ಪಾರ್ಟಿ ಏನೋ ಬಂದಿದ್ದರು. ಸಾಯಂಕಾಲ ಫುಲ್ಲು ಜನ ಅಂದರೆ ಹೋಟ್ಲುಗಲ್ಲ, ರೋಡಲ್ಲಿ ತುಂಬ ಗಾಡಿಗಳು ಹೋದೋ ಮರಿ. ಏನು ಹೆಚ್ಚು ಕಡಿಮೆ ಇಲ್ಲಾಂದ್ರೆ ಒಂದು ತುಂಬ ಕಾರೇ ಹೋದೋ, ಪೊಲೀಸು ಕಾರ್ಗಳಾಗಿರ್ಬೋದು, ಮತ್ತು ಆಲ್ಮೋಸ್ಟ್ ಎಲ್ಲ ಪೊಲಿಟಿಕಲ್ಸ್ ಕಾರೇ. ಏನು ಪಾರ್ಟಿ ಇತ್ತು ಏನೋ ಗೊತ್ತಿಲ್ಲ. ನೋಡಿ ಅಂದರೆ ಅವ್ರಿಗೆ ಸೆಕ್ಯೂರಿಟಿ ಚೆನ್ನಾಗಿರುತ್ತಪ್ಪ. ಒಳ್ಳೆ ಫುಲ್ಲು ಖಾಲಿ ರೋಡು, ಆ ಕಡೆ ಈ ಕಡೆ ಒಂದು ಸೈಡಲ್ಲಿ ಗಾಡಿ ನಿಲ್ಸೋಕೋಗ್ಬಿಡ್ನಿಲ್ಲ. ಪೊಲೀಸರು ಮುಂಚೆನೇ ಬಂದು ಎಲ್ಲ ಗಾಡಿಗಳನ್ನ ಸೈಡಲ್ಲಿ ಫುಟ್ಪಾತಲ್ಲಿ ಪಾರ್ಕಿಂಗ್ ಮಾಡ್ಸೋಕೋಗ್ಬಿಡ್ನಿಲ್ಲ. ಎತ್ತಿ ಅಂತ ಕಾರ್ಗಳೆಲ್ಲ ಹಿಂಗೆ ಫುಲ್. ಇವಾಗ ಏನು ರೋಡ್ ಖಾಲಿ ಕಾಣ್ತಾಯಿತ್ತು, ಹಿಂಗೆ ಖಾಲಿ ರೋಡ್ ಮಾಡಿಸಿದ್ರು. ಖಾಲಿ ಮಾಡಿಸಿ ಸಾಯಂಕಾಲ ಒಂದು 3 ಗಂಟೆಲ್ಲ ನಾವು ಬಂದಿದ್ದು. 3 ಗಂಟೆ 4 ಗಂಟೆ ಅನ್ಸುತ್ತೆ. ನಾನು ಬಿಡ್ಸ್ ಕೆಳಗಡೆಯಿಂದ ಹೋಟ್ಲ್ ಹಾಕ್ಬಿಟ್ಟಲ್ಲಿ ಬಂದು ಕಾರಲ್ಲೊಂದು ವೀಡಿಯೋ ಮಾಡಿದ್ನಲ್ಲ, ವೀಡಿಯೋಗಿಂತ ಮುಂಚೆ. ಅಲ್ಲಿಂದ ಬಂದು ಇನ್ನೇನು ಎಲ್ಲ ಆಯಿತು, ಊಟ ಏನೋ ಮಾಡ್ತಿದ್ದೆ, ಆವಾಗ ಬಂದಿದ್ದು. ಆವಾಗ ಬಂದು ರಿಟರ್ನ್ ಹೋಗಿದ್ದು ಒಂದು 6 ಗಂಟೆ ಅನಿಸುತ್ತೆ. 6 ಗಂಟೆಲಿ ಮತ್ತೆ ಪೊಲೀಸರು ಗಾಡಿಗಳು ಹಾಕ್ಕೊಂಡು ಯಾವ ಗಾಡಿಗಳು ನಿಲ್ಸಕ್ಕೆ ಬಿಡ್ದಂಗೆ ಹೋಗೋ ಟೈಮಲ್ಲೂ ಮತ್ತೆ ಎಲ್ಲ ಗಾಡಿಗಳು ರೋಡೆಲ್ಲ ಕ್ಲಿಯರ್ ಮಾಡ್ಕೊಂಡು ಕಳಿಸಿದ್ರು. ಅದೇ ಗೌರ್ಮೆಂಟ್ ವೆಹಿಕಲ್ಗಳಿಗೆ ಹಂಗೆ. ಬಟ್ ಆಂಬುಲೆನ್ಸ್ ಅದೇನಾದರೂ ಎಮರ್ಜೆನ್ಸಿ ಆದರೆ ತುಂಬ ಕಡೆ ಪಾಪ ಜನನೇ ಸಪೋರ್ಟ್ ಮಾಡಬೇಕು. ಹಂಗೆ ಆ ಥರ ಸೆಕ್ಯೂರಿಟಿ ಅನ್ನೋದು ಯಾವುದೂ ಇರೋಲ್ಲ. ಈ ಜನನೇ ಸೆಕ್ಯೂರಿಟಿ ಕೊಡಬೇಕು ಆಂಬುಲೆನ್ಸ್ ಎಮರ್ಜೆನ್ಸಿ ಕೇಸ್ಗಳಿಗೆಲ್ಲ. ಆದಷ್ಟು ನಮ್ಮ ಬೆಂಗಳೂರಿಗೆ ಟ್ರಾಫಿಕ್ ಅನ್ನೋದು ಯಾವಾಗ ಇದಾಗುತ್ತೋ, ರಾಜಕಾರಣಿಗಳಿಗೆ ಮಾತ್ರ ಜೀರೋ ಟ್ರಾಫಿಕ್ ಥರ. ನಮ್ಮ ಪಾಪ ಕೆಲ್ಸಕ್ಕೆ ಹೋಗೋರಿಗೆಲ್ಲ ಆಲ್ಮೋಸ್ಟ್ ಇವತ್ತಿಗೂ ಕೂಡ ಕೆಲ್ಸಕ್ಕೆ ಹೋಗೋರು ಮಿನಿಮಮ್ ಒಂದೊಂದು ಸೈಡೆ 2 ಅವರ್ 3 ಅವರು ಅಪ್ ಆ್ಯಂಡ್ ಡೌನು ಟ್ರಾಫಿಕಲ್ಲಿ ಸಾಯ್ತಿದ್ದಾರೆ. ಹೇಳ್ಬೇಕಂದ್ರೆ ಬೆಳಗ್ಗೆ ಹೊರಟ್ರೆ ನೈಟು. ಬಿಸ್ನೆಸ್ ಅಂದ್ರೇ ಈ ಥರ ನೋಡಿ. ಇವಾಗ ಅದೆಲ್ಲ ಖಾಲಿ ಆಗ್ಬಿಟ್ಟಿತ್ತು. ಇನ್ನೊಂದು ಹೆಚ್ಚು ಕಡಿಮೆ 7 ಜನ ಬಂದಿದ್ದರು ರೆಗ್ಯುಲರಾಗಿ ಊಟ ತೊಗೊಂಡೋಗಾರೆ. ನೆನ್ನೆ ನೋಡಿದ್ರೆ ಊಟನೇ ಖಾಲಿ ಆಗಿತ್ತೆಲ್ಲ. ಸ್ವಲ್ಪ ಮಿಕ್ಕಿ ಹಂಗೆ ಬಕೆಟ್ಗೆ ಹಾಕ್ಬಿಟ್ಟು ಚೆನ್ನಾಗಿತ್ತಿಲ್ಲ ಅಂತ. ಒಂಥರದ್ದು ಹೇಳಿದ್ನಲ್ಲ, ಬಿಸ್ನೆಸ್ ಯಾವತ್ತು ಹೆಂಗಾಗುತ್ತೆ ಅಂತ ಗೊತ್ತಾಗಲ್ಲ. ಏನು ಮಾಡ್ತೀರಾ, ಬಟ್ ಒಂಚೂರು ಹೆಚ್ಚು ಕಡಿಮೆ ನಡ್ಸ್ಕೊಂಡು ಹೋಗಲೇಬೇಕು. ಇನ್ನೊಂದು ಮೇನ್ ಏನಪ್ಪ ಅಂದರೆ, ಆ್ಯಕ್ಚುಲಿ ಇವತ್ತು ಸಿಲಿಂಡ್ರ್ ನಮಗೆ ಲಾಸ್ಟ್ ಆಗೈತೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಕೊಡ್ತೀನಿ ಅಂತ ಅಂದವ್ರೆ ಒಂದು ಸಿಲಿಂಡ್ರ್. ನಾಳೆ ಕೊಟ್ಟರೆ ಹೋಟ್ಲು ಮಾಡ್ಬೋದು, ಇಲ್ಲ ಅಂದರೆ ಸೌದೆ ಒಲೆ ಹಾಕಬೇಕು. ಸೌದೆ ಒಲೆ ಹಾಕ್ಕೊಂಡು ಹಿಂಸೆ ಸ್ವಲ್ಪ. ಏಕೆಂದರೆ ನೋಡ್ಬೋದು ಈ ಜಾಗದಲ್ಲಿ ಎಲ್ಲರೂ ಒಂದು ಕಡೆ ಹಾಕಬೇಕು. ಬಟ್ಟೆ ಅಂಗಡಿಯಲ್ಲೇ ಇರ್ತವೆ. ಬೆಳಗ್ಗೆ ಹೊತ್ತು ಹೊಗೆ ಬಂದರೆ ಹಿಂಸೆ ಅಲ್ವ. ಅಕ್ಕಪಕ್ಕ ಎಲ್ಲ ಜನ ಓಡಾಡ್ತಾ ಇರ್ತಾರೆ. ಅಕ್ಕಪಕ್ಕದ ಏನಂತಾರೋ, ಆಮೇಲೆ ನಮ್ಮ ಓನರ್ ಇನ್ನೂ ಕೇಳಿಲ್ಲ. ಆಮೇಲೆ ಅವ್ರೇನಂತಾರೋ ತಲೆನೋವು ಹೋಗೋರು. ಈ ಸಿಲಿಂಡ್ರು ಕತೆ ಗಿರಿ ಕತೆ ನಂಗೆ ಆಗ್ಬಿಟ್ಟೈತೆ. ನೋಡೋಣ ನಾಳೆ ಏನಾಗುತ್ತೋ. ದೇವ್ರ ದಯಿಂದ ಹೆಂಗೊಂಚೂರು ಸಿಲಿಂಡ್ರ್ ಸಪ್ಲೈ ಸಿಕ್ಬಿಟ್ರೆ ಸಾಕು, ತಲೆನೋವಿರಲ್ಲ. ನಮಗೆಲ್ಲ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ನಾಳೆ ಲಾಗಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇವತ್ತಿನ ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ತುಂಬ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಮೊದಲು ನೋಡಿ ಇವೆಲ್ಲ ಎತ್ತಿಕ್ಬೇಕು, ಮತ್ತು ಇವೆಲ್ಲನೂ ಎತ್ತಿಕ್ಕಿ ಕ್ಲೋಸ್ ಮಾಡಿ ನನ್ನ ಲೆಕ್ಕಾಚಾರ ಎಲ್ಲ ನೋಡಿಕೊಂಡು ಇನ್ಸ್ಟಾಗ್ರಾಮ್ ರೀಲ್ ಕಂಟೆಂಟ್ ಇದೆ, ಅದನ್ನು ಶೂಟ್ ಮುಗಿಸಿ ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಕೊಟ್ಟು ಯೂಟ್ಯೂಬ್ಗೆ ಈ ವಿಡಿಯೋ ಏನು ಮಾಡ್ತಾಯಿದ್ದೀನಿ ಇದನ್ನು ಎಡಿಟ್ ಮಾಡಿ ಅದಕ್ಕೊಂದು ತಮ್ಮೇಲ್ ರೆಡಿ ಮಾಡಿ, ಟೈಟ್ಲ್ ರೆಡಿ ಮಾಡಿ, ಇನ್ನೂ ತುಂಬ ಕೆಲಸ ಐತೆ. ಬೇಗ ಜಲ್ದಿ ಮಾಡಿಬಿಟ್ಟು ಬೇಗ ಹೋಗಿ ಮನೇಲಿ ಹೋಗಿ ಊಟ ಮಾಡಿ ಹೋಗೋಣ. ಟೈಮ್ ಆಗುತ್ತೆ. ಇವತ್ತೊಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.